ದೇವ್ರೆ, ಇವತ್ತು ಯಾವ ಅಪಾಯನೂ ಆಗದೆ ಇರಲಿ. ಮೊದಲು ನಾನು ಹೋಗಿ ಶೂಟರ್ಗೆ ಆ ನೆಕ್ಲೆಸ್ ಕೊಟ್ಬಿಡ್ತೀನಿ. ವಿನೋರ್ಗೆ ಏನೂ ಆಗಬಾರ್ದು. ವಿನಾಯಕ್ಗೆ ಏನಾದರೂ ಜಾಸ್ತಿ ಬುದ್ಧಿ ಖರ್ಚು ಮಾಡೋ ಯೋಚನೆ ಏನಾರು ಇದ್ದರೆ, ಪೊಲೀಸು ಅದು ಇದು ಅಂತ ಹೋದರೆ ಆ ವಿನಾಯಕ್ನ ಸುಮ್ಮನೆ ಬಿಡಲ್ಲ. ಶೂಟ್ ಮಾಡಿ ಮುಗಿಸೇ ಬಿಡ್ತೀನಿ. ನೋಡಿ, ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ನೀವಿಬ್ರು ಈ ಕಡೆ ಹೋಗಿ, ನೀವಿಬ್ರು ಈ ಕಡೆ ಹೋಗಿ. ಅವ್ನು ಯಾವ ಡೈರೆಕ್ಷನ್ದ ಬೇಕಾದ್ರೂ ಬರ್ಬೋದು. ಅವನು ನಮ್ಮನ್ನು ಗಮನಿಸಬಾರ್ದು. ಅವನೇನಾದರೂ ವಿದ್ಯಾ ವಿನು ಹತ್ರ ಹೋದರೆ, ಅವ್ರಿಗೇನಾದ್ರು ತೊಂದರೆ ಮಾಡ್ತಾನೆ ಅಂತ ನಮ್ಗೆ ಅನುಮಾನ ಆದರೆ, ಅವ್ನ ಹತ್ರ ಹೋಗೋ ಅಷ್ಟರಲ್ಲಿ ಅವನನ್ನು ಶೂಟ್ ಮಾಡಿಬಿಡಿ. ಆದರೆ ಸಾಯ್ ಕುಡ್ದು ಅವನಿಂದ ಗೊತ್ತಾಗಬೇಕಾಗಿರೋ ಬಹಳ ಸತ್ಯಗಳಿವೆ. ಸರಿ ಸರ್. ಎಲ್ಲಿದ್ಯಾ? ನೀನು ಹೇಳಿದ ಜಾಗದಲ್ಲೇ ಇದ್ದೀನಿ. ಅವ್ರಿಗೆ ಸತ್ಯ ತಿಳ್ಕೊಳ್ಳೋ ಹತ್ರ ತುಂಬ ಇದೆ. ನನಗೆ ದುಡ್ಡು ಇಸ್ಕೊಳ್ಳೋ ಆಸೆ ತುಂಬಾ ಇದೆ. ನಿನ್ನ ದುಡ್ಡು ಸಿಕ್ಕಿದ ಮೇಲೆ ಅವ್ರ ಮುಂದೆ ಹೋಗಿ ನಿಂತ್ಕೋ. ಸಿಸ್ಟರ್, ನಾನು ಬರ್ದಿರೋ ಮೆಡಿಸಿನ್ನೇ ಕಂಟಿನ್ಯೂ ಮಾಡಿ. ಓಕೆ ಸರ್. ಈ ಸ್ಟ್ರೆಚರ್ ಹಾಕಿಲ್ಲಿದೆ, ಮೊದಲು ಅದನ್ನು ಹೊರಗಡೆ ಹಾಕಿ. ಓಕೆ. ಡಾಕ್ಟರ್, ವಿಕ್ಟಿಮ್ ಕಂಡೀಷನ್ ಹೇಗಿದೆ? ಕಂಡೀಷನ್ ಕ್ರಿಟಿಕಲ್ ಇದೆ, ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ. ಏನಾಗೋಯ್ತು ಮಾವ? ಎಲ್ಲ ಸತ್ಯನೂ ಗೊತ್ತಾಗ್ತಿತ್ತು. ನೋಡು, ನೀನು ಟೆನ್ಷನ್ ತೊಗೊಂಬೇಡ, ಪ್ಲೀಸ್ ಕೂಲ್ ಆಗಿರು. ಅದೇ ಮಾವ, ಆಲ್ಮೋಸ್ಟ್ ಸತ್ಯ ಗೊತ್ತಾಗ್ತಿತ್ತು. ಅಷ್ಟರಲ್ಲಿ ಆಕ್ಸಿಡೆಂಟ್ ರೂಯಿಂಡ್ ಎವ್ರಿಥಿಂಗ್. ವಿನು ಅವರೇ, ನೀವು ಈ ಥರ ಕೋಪ ಮಾಡ್ಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ. ಬನ್ನಿ, ಆ ಶೂಟರ್ಗೆ ಏನಾಗಿದೆ ಅಂತ ನೋಡ್ಕೊಂಬರೋಣ. ನೋಡಿ, ಇದು ಆಕ್ಸಿಡೆಂಟ್ ಆಗಿರೋ ಕೇಸು, ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಸೊ ಕಮ್, ಲೆಟ್ಸ್ ಗೋ ಚೆಕ್.
ಕಾರ್ ವಾಶ್ ಮಾಡಬೇಕಾಗಿತ್ತು. ಕೆಲಸದವರು ಇವತ್ತು ಬರಲೇ ಇಲ್ಲ. ನನಗೆ ಬೇರೆ ಕಾಲೇಜಿಗೆ ಹೋಗಿ ಬಂದು ಸುಸ್ತಾಗಿದೆ. ಆಯಿತು, ನಾವು ಕಾರ್ ತೊಳಿತೀವಿ. ನಾವು ಬಂದಿದ್ದೀವಿ ಅಂತ ಹೇಳ್ತೀಯಾ? ಓ ಎಸ್. ಬಲಗೈ ತೋಳಿನ ಕೆಳಗಡೆ ಚಂದ್ರನ ಆಕಾರದಲ್ಲಿ ಮಚ್ಚೆ ಇರೋ ನನ್ನ ಮೊಮ್ಮಗಳು ಖಂಡಿತ ಬಂದೇ ಬರ್ತಾಳೆ. ಗ್ಯಾರಿ, ನಾನು ನಿನಗೆ ಅವತ್ತೇ ಹೇಳಿಲ್ವಾ ಅವರಿಬ್ಬರು ಪ್ರೊಫೆಷನ್ ಮಧ್ಯ ಬೇರೆ ಏನೋ ಇದೆ ಅಂತ? ನಿನಗೆ ಹೇಗೆ ಅನಿಸ್ತಿರ್ಬೇಕಾದ್ರೆ ಅವಳು ಗೆಲ್ಲೋದನ್ನ ನೋಡಿ ನನಗೆಷ್ಟು ಫ್ರಸ್ಟ್ರೇಟ್ ಆಗ್ತಿರ್ಬೇಡ ಗ್ಯಾರಿ. ಆದರೆ ಈ ಸಲ 250 ಕಿಲೋಸ್ ಅದಂತೂ ಅವಳ ಕೈಯಿಂದ ಸಾಧ್ಯನೇ ಇಲ್ಲ. ದಟ್ಸ್ ನಾಟ್ ದ ಪಾಯಿಂಟ್ ಶನಯ್ಯ. ಅವಳು ಆರ್ಡರ್ ಕಂಪ್ಲೀಟ್ ಮಾಡ್ತಾಳೋ ಬಿಡ್ತಾಳೋ ನಂಗೆ ಗೊತ್ತಿಲ್ಲ. ಆದರೆ ಅರುಣ್ ಪ್ರಸಾದ್ ಜೊತೆ ಅವ್ರ ಕಾಂಟ್ಯಾಕ್ಟಲ್ಲಿ ಇರಬಾರ್ದು ಅಷ್ಟೇ. ಅಮೃತವ್ರೆ, ಆ ತುಳಸಿ ಮಾಲೆ ಹೇಳ್ಕೊಳ್ಳೋಕೆ ಬಿದ್ರು ಏನು ಗೋಚರ ಆಗಲೇ ಇಲ್ವಲ್ಲ. ಅಮೃತ ನಾಗಿನಿಯಾಗಿ ಬದಲಾಗ್ಲಿಲ್ವಲ್ಲ ಅಂತ. ಅಮೃತ ನಾಗಿಣಿ ಆಗಿದ್ರೆ ತಾನೇ ಬದಲಾಗೋದಕ್ಕೆ. ಈಗಲೂ ಯೋಚನೆ ಮಾಡು ಹಿರಣ್ಮಯಿ, ತುಂಬಾ ಕಷ್ಟವಾದ ಸಾಹಸ ಇದು. ನೀನ್ ಬೇಡ ಅಂದ್ರೆ ನಾವು ಹೋಗೋದು ಬೇಡ. ಹೆಜ್ಜೆ ಮುಂದಿಟ್ಟಾಗಿದೆ ಸೌಗಂಧಿ, ಹಿಂದೆ ಹೋಗೋ ಮಾತೇ ಇಲ್ಲ. ನಡಿ ಹೋಗೋಣ. ನಿಜಕ್ಕೂ ಏನಾಯ್ತು ಗೊತ್ತಾ ಬಾಬಾ? ಸೋನು ವಿಷ ತಗೊಂಡಿದ್ದಾಳೆ. ಸೋನು ಅವಳ ಕೈಯಾರೆ ಬರ್ತಿರೋ ಲೆಟರ್ ಇದು. ಆ ಮಾಂಗಲ್ಯದ ಸರ ಇಲ್ಲಂದ್ರ ಗೌರಿ ಲಗ್ನ ಆಗುದಿಲ್ಲ. ನಾವು ಅನ್ಕೊಂಡ ಅಪಾಯ ಬಂದುಬಿಡ್ತು. ಗಿರ್ಜವೆ ಬರ್ತಿದ್ದಾರೆ. ರಾಮ್ಲಿಂಗನ್ ಮಗಳು ಮಾಡಿದ್ದಕ್ಕೆ ಇಷ್ಟೆಲ್ಲ ಅವಾಂತರ. ಅವಳೇನ್ ಮಾಡಿದ್ಲು ಬಾಬಾ? ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾಳೆ. ಅದಕ್ಕೆ ಮನೇಲಿ ಯಾರಿಗೂ ಹೇಳಿದೆ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದಾಳೆ. ಅಲ್ಲ, ಆ ಹುಡುಗಿ ಮಾಡಿರೋದು ಅಂಥ ದೊಡ್ಡ ತಪ್ಪ? ಅವಳು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ಲಲ್ಲ, ಅದು ತಪ್ಪಲ್ಲ. ಆದ್ರೆ ಮನೆಯವ್ರಿಗೆಲ್ಲ ಸುಳ್ಳು ಓದ್ಲಲ್ಲ, ಅದು ತಪ್ಪು. ಯಾರಲ್ಲಿ ಬಚ್ಚಿಟ್ಕೊಂಡಿರೋದು? ಬರ್ತಿರೋ ಇಲ್ಲ ಎಲ್ಲಾರನ್ನೂ ಕರೀಲ? ಮೀನಾಕ್ಷಿ, ನೀನಾ? ನೀನ್ ಸಾಯೋವರೆಗೂ ನಾನ್ ಸಾಯೋದಿಲ್ಲ ಕಣೆ. ನೀನ್ ಸಾಯ್ತೀಯೋ ಇಲ್ಲ ನಾನ್ ಸಾಯ್ತೀನೋ ನೋಡೇ ಬಿಡೋಣ ಕಣೆ.